ಯಾಕಪ್ಪ ಈ ತರ ಸಿಟ್ಟಿಗೆ ಬಂದು ಮಾತನಾಡ್ತಾ ಇದೆಯಲ್ಲ? ಯಾಕೆ ಬಸ್ಸಿನಲ್ಲಿ ಆಯಸಾಗಿ ಬಂದಿದ್ಯಾ? ನಿಂತ್ಕೊಳ್ಳು, ಒಂದು ಗ್ಲಾಸ್ ಶರ್ಬತ್ ಮಾಡ್ಕೊಡು. ಹಾಳಾದ ಶರಬತ್ತಿಗೆ ಈ ನಾಟಕ ನಮ್ಮ ಮುಂದೆ ನಡೆಯಲಿಲ್ಲ. ಯಾಕಪ್ಪ ರಾಜು ಹೀಗೆ ಸಿಡಿದು ಬರದಂತೆ ಮಾತನಾಡ್ತಿದ್ದೀವಿ? ನಿನ್ನ ಮೇಲಿನ ಅಧಿಕಾರಿಗಳು ನಿನಗೆ ತೊಂದರೆ ಕೊಟ್ಟರೆ ಬಸ್ಸಿನಲ್ಲಿ ಪ್ರಯಾಣ ಮಾಡಿದ್ದಕ್ಕೆ ಆಯಾಸವಾಗಿ ನಿನಗೆ ಹುಷಾರಿಲ್ಲವೇ? ಹಾಗೇನೆ ಆಮೇಲೆ ಮಾತನಾಡಿದ್ದಾರೆ. ಇದೆಲ್ಲ ನನಗೆ ಬೇಕಾಗಿಲ್ಲ, ನಾನು ಹೇಳಿದಂತೆ ಮಾತ್ರ ಕೇಳಬೇಕು. ಈ ಅಣ್ಣ ಹುಟ್ಟಿ ಇಟ್ಟು ದೊಡ್ಡವನಾದರೂ ಈ ಅಣ್ಣನಿಗೆ ಎದುರು ಉತ್ತರ ಕೊಟ್ಟವನಲ್ಲ. ಇಂದೇಕೋ ಈ ರೀತಿ ಮಾತನಾಡ್ತಿದ್ವಿ? ಏನಾಗಿದೆ ನನಗೆ? ಏನಾಗಿದೆ ಅನ್ನೋದು ಆಮೇಲೆ ನಿನಗೆ ಗೊತ್ತಾಗುತ್ತದೆ. ಅರ್ಜುನ್ ಜೈಲಿಗೆ ಹೋಗಿದ್ದು ಸುಳ್ಳು ಕಾರಣ. ನಿನ್ನ ಮೌನತವನ್ನು ನೋಡಿದ್ರೆ ಗೊತ್ತಾಗುತ್ತದೆ ನೀನೇ ಅವನನ್ನು ಜೈಲಿಗೆ ಕಳಿಸಿದ. ಬಾಯಿಗೆ ಮಾತನಾಡ್ತಿದ್ವಿ. ನಾನು ಅರ್ಜುನನ್ನು ಜೈಲಿಗೆ ಕಳಿಸಿದೆ. ನೀನು ಅಲ್ಲದೆ ನಾನು ಕಳಿಸಿದ್ವಿಯಾ? ನಿನಗೆ ಅಣ್ಣನೊಂದು ಹೇಳಿಕೊಳ್ಳಲು ನನಗೆ ನಾಚಿಕೆ ಆಗುತ್ತದೆ. ಯಾಕಪ್ಪ ರಾಜು, ನಿಮ್ಮ ಅಣ್ಣನಿಗೆ ನಿಮ್ಮ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದೆಯಲ್ಲ? ಏನಾಗಿದೆಯಪ್ಪ? ಇನ್ನು ಏನಾಗಬೇಕಾಗಿದೆ ಅತ್ತಿಗೆ? ದೇವರಂತ ನನ್ನ ಜೈಲಿಗೆ ಕಳಿಸಿ ಇಲ್ಲಿ ಹೆಂಡತಿ ಕೂಡ ಚಕ್ಕಂದ ಹೊಡಿದ್ಯಲ್ಲ, ನಾಚಿಕೆ ಆಗಬೇಕು ನಿನಗೆ. ನಾಚಿಕೆ ಏನು ಮಾತಾಡ್ತೀನಿ ನಾನು? ಹೆಂಡತಿ ಹೊಡೆದು ಚಕ್ಕಂದ ಎಂತ ಮಾತನ್ನು ಅಂದುಬಿಟ್ಟು ರಾಜು, ಎಂತ ಮಾತನ್ನು ಅಂದುಬಿಟ್ಟು. ಹೇಳುವುದು ನನಗೆ ಬೇಕಾಗಿಲ್ಲ ಅತ್ತಿಗೆ. ಅರ್ಜುನ್ ನನಗೆ ನಿನ್ನ ಗಂಡ ಹೇಗೆ ಅನ್ಯಾಯ ಮಾಡಿದ ನಾಳೆ ಮುಂದೆ ನನಗೆ ಮಾಡುತ್ತದೆ ಏನು ಗ್ಯಾರಂಟಿ? ನಿನಗೆ ಹೇಗೆ ಹೇಳಬೇಕೆನ್ನುವುದೇ ನಿಮಗೆ ತೋಚದಂತ ರಾಜು. ಸ್ವಲ್ಪ ನನ್ನ ಮಾತನ್ನು ಕೇಳಪ್ಪ, ಕೇಳು. ಅದೆಲ್ಲ ನನಗೆ ಬೇಕಾಗಿಲ್ಲ. ಮೊದಲು ನೀವು ಮನೆಯಿಂದ ಹೊರಟು ಹೋಗಿರಿ. ನೀವು ಹೇಳಿದಂತೆ ಕೇಳಿದ್ದಕ್ಕೆ ನಮಗೆ ಈ ಸ್ಥಿತಿ ಬಂದಿತ್ತು. ನಮ್ಮನ್ನೇ ಮನೆ ಬಿಟ್ಟು ಹೊರಗೆ ಹೋಗುವಂತ ಹೇಳ್ತಾ ಇದ್ದಾರೆ ನೋಡಿ. ತಮ್ಮದ ಊಟ ಉಪಚಾರವೇ ನಿಮ್ಮ ಊಟ ಉಪಚಾರ, ತಮ್ಮಂದಿರ ಸಂತೋಷವೇ ನಿಮ್ಮ ಸಂತೋಷ. ತಮ್ಮಂದಿರಿಗೆ ಸ್ವಲ್ಪ ಕಷ್ಟ ಬಂದರೆ ಇದು ನಿಮ್ಮ ಕರಳನ್ನೇ ಕಿತ್ತು ಬರುತ್ತಿತ್ತು. ಹೇಳಪ್ಪ ರಾಜು, ಹೇಳು. ನೋಡಪ್ಪ ರಾಜು, ಕೊನೆಯ ಪಕ್ಷ ಆದರೂ ಈ ಮನೆಯಲ್ಲಿ ಇರುವುದಕ್ಕೆ ಸ್ವಲ್ಪ ಸ್ನಾನ ಮಾಡಿಕೊಡಪ್ಪ. ನಮ್ಮನ್ನು ಎಲ್ಲಿಯೂ ಕಳಿಸಬೇಡಪ್ಪ. ನಮ್ಮ ಹತ್ರ ಹಾಕ್ಬೇಡಪ್ಪ. ಕೊನೆಯದಾಗ ಹೇಳ್ತೇನೆ, ಮರ್ರಾಯಿಂದ ಹೊರಡು ಹೋಗ್ತಾರೋ ಇಲ್ಲ ನಿಮ್ಮ ಹರಕ ಬಟ್ಟೆಯಿಂದ ಕಳಿಸಬೇಕಾಗುತ್ತದೆ. ಏನೂ ಬೇಕಾಗಿಲ್ಲ, ಆದರೆ ಈ ಮನೆಯಿಂದ ಮಾತ್ರ
ನನ್ನ ಪಾದವನ್ನು ಮುಟ್ಟದಿರು ಕಟುಕ. ನೋಡು, ಇಲ್ಲಿ ಒಂದು ಕ್ಷಣ ನಿಂತರೆ ನಿಮ್ಮ ಮರ್ಯಾದೆ ಇನ್ನೂ ಹೋಗುತ್ತೆ. ಇಲ್ಲ, ನಿಮ್ಮ ಕತ್ತಿಗೆ ಕಟ್ಟಿ ಬುದ್ಧಿ ದೂರಬೇಕಾಗುತ್ತದೆ ಈ ಅಕ್ಷರ. ನೋಡಪ್ಪ ವೈದ್ಯರ, ಈ ಮನೆಯಲ್ಲಿ ಕಸ ಮುಸರಿ ಮಾಡಿಕೊಂಡು ನೀವು ಆಳು ಕಾಲಗಳಿಗೆ ಕೆಲಸ ಮಾಡಿಕೊಂಡು ಈ ಮನೆಯಲ್ಲಿ ಸ್ವಲ್ಪ ಇರೋದಕ್ಕೆ ಜಾಗ ಮಾಡಿಕೊಡಪ್ಪ. ದಯವಿಟ್ಟು ಈ ಮನೆಯಿಂದ ಹೊರಗೆ ಹಾಕಬೇಡಪ್ಪ. ನಿನ್ನ ಕಾಲ ಇಂಥ ಕುತಂತ್ರ ನಾಟಕ ನಮ್ಮ ಮುಂದೆ ನಡೆಯುವುದಿಲ್ಲ. ಹೊಸ ಮೊಸರು ನೆಪ ಹೇಳಿ ನಾನಿಲ್ಲದ ಸಮಯದಲ್ಲಿ ಇದ್ದ ಆಸ್ತಿಯನ್ನು ದೋಚಿಕೊಂಡು ಹೋಗ್ಬೇಕೆಂದು ಮಾಡಿರುವೆ. ಹೋಗ್ತಾರ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೊರಗೆ ಹಾಕ್ಬೇಕಾ? ತಲಾಂತರಗಳು ನಮ್ಮ ಮನೆಯ ಒತ್ತಡವನ್ನು ಪೊಲೀಸರು ತೋರಲ್ಲಪ್ಪ. ನಾನೇ ಹೋಗ್ತೀನಪ್ಪ. ಆದರೆ ಕೊನೆಯ ಪಕ್ಷ ನಿನ್ನ ಜೊತೆ ಕುಂತು ಒಂದು ತುತ್ತನ್ನ ಊಟ ಮಾಡಬೇಕಂತ ಮನಸ್ಸಾಗಾಯ್ತಪ್ಪ, ಮನಸ್ಸಾಗ. ಎಲ್ಲಾದ್ರೂ ಫುಟ್ಪಾತ್ ಮೇಲೆ ಊಟ ಮಾಡಿ ಹೊರಟು ಹೋಗಿರಿ. ಇನ್ನು ಮುಂದೆ ನನ್ನ ಕಣ್ಣು ಮುಂದೆ ನಿಂತಿರಬೇಡಿ. ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳುವೆ, ಕಣ್ಣೀರು ತಂದರು ನಿನ್ನಂತರಂಗವ ಅವರೇನು ಬಲ್ಲರು, ನಿನ್ನನ್ನು ಹೊತ್ತವರು ಮಹಾಪುಣ್ಯವಂತರು. ಆಭರಣೋ ನೀರಾನಿಯಾರೆ ತಿರುಗುತ್ತಿರುವೆ ಆರಾಧವಾದೆ. ಆಭರಣೋ ನೀರಾನಿಯಾರೆ ತಿರುಗುತ್ತಿರುವೆ ಪ್ರತಾಪ್ ಹೇಳಿದಂತೆ ನನ್ನ ಅನ್ನ ಆಸ್ತಿಯನ್ನು ಹೊರಗೆ ಹಾಕಿದೆ. ಇನ್ನು ಮುಂದೆ ಇದೆಲ್ಲ ಆಸ್ತಿ ನನ್ನದೇ. ನನ್ನದೇ ದರ್ಬಾರ. ನಾನೇ ರಾಜ, ಕಿಂಗ್ ಆಫ್ ಕಿಂಗ್. ಪ್ರತಾಪ ಬಾ ಅಂತ ಹೇಳಿದ್ದಾನೆ. ಹೋಗಿ ಬಂದೆ.